ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ಶಿಕ್ಷಕರ ನೇಮಕಾತಿ 2026ಕ್ಕೆ ಸಂಬಂಧಪಟ್ಟಂತೆ ನಾನೀಗ ಆಲ್ರೆಡಿ HSTR ಸಿಲೆಬಸ್ನ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಬಂದಿದ್ದೆ. ಸೊ ಸುಮಾರು ಜನ ತುಂಬ ಗೊಂದಲದಲ್ಲಿದ್ದೀರಾ ಸ್ನೇಹಿತರೆ. ಅಂದರೆ ಸರ್ ಏನು ಓದಬೇಕು, HSTRಗೆ ಏನು ಮಾಸ್ಟರ್ ಡಿಗ್ರಿ ಬೇಕಾ, ಅಥವಾ ಅರ್ಹತೆದಾಗಿರ್ಬೋದು, ವಯೋಮಿತಿದಾಗಿರ್ಬೋದು, ಅಥವಾ ಪ್ಯಾಟರ್ನ್ ಹೇಗಿರುತ್ತೆ, ಯಾವ ಸಬ್ಜೆಕ್ಟ್ ಓದಬೇಕು ಅನ್ನೋದೇ ಕ್ಲಾರಿಟಿ ಇರೋದಿಲ್ಲ. ಸೊ ಹಾಗಾಗಿ ನಾನಿವತ್ತು ನಿಮಗೆ ಟೀಚರ್ ಎಕ್ಸಾಮ್ಸ್ನಲ್ಲಿ ಇರುವಂತಹ ಕರ್ನಾಟಕ TET ಇಂದ ಹಿಡಿದು ಸೆಂಟ್ರಲ್ TET ತನಕ, ಹಾಗೆ PSTR 1ರಿಂದ 5ನೇ ತರಗತಿ ತನಕ, GPSTR 6ರಿಂದ 8ನೇ ತರಗತಿ ತನಕ, HSTR ಹೈಸ್ಕೂಲ್ ಟೀಚರ್ 8ರಿಂದ 10ನೇ ತರಗತಿ ತನಕ, ಹಾಗೆ ಸೆಂಟ್ರಲ್ TET ಪಾಸ್ ಆಗಿದಂಥ ವಿದ್ಯಾರ್ಥಿಗಳಿಗೆ ಕೇಂದ್ರೀಯ ವಿದ್ಯಾಲಯ ಮತ್ತು ನವೋದಯ ವಿದ್ಯಾಸಂಸ್ಥೆಗಳಲ್ಲಿ PRT ಪ್ರೈಮರಿ ಟೀಚರ್, TGT ಟ್ರೈನ್ ಗ್ರಾಜ್ಯುಯೇಟ್ ಟೀಚರ್, ಹಾಗೆ PGT ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ ಅಂತ ಹೇಳಿ. ಸೊ ಯಾವ್ಯಾವ ಟೀಚರ್ ಎಕ್ಸಾಮ್ಸ್ ನೀವು ಬರೀಬೋದು, ಅದರ ಎಕ್ಸಾಮ್ ಪ್ಯಾಟರ್ನ್ ಏನಿದೆ, ಅದರ ಅರ್ಹತೆ ಏನಿದೆ ಅಂತ ಹೇಳ್ಬಿಟ್ಟು ಒಂದೇ ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಒಂದೊಂದೇ ನೋಡ್ಕೊಳ್ತಾ ಹೋಗೋಣ. ಸೊ ನೋಡಿ, ಎಲ್ಲ ಪರೀಕ್ಷೆಗಳ ಪ್ಯಾಟರ್ನ್ ಒಂದೇ ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ. ಸೊ ಎಲ್ರಿಗೂ ಕೂಡ ಸ್ವಾಗತ. ಸೊ ಮೊದಲನೇದಾಗಿ ತಡ ಮಾಡೋದು ಬೇಡ, ಕರ್ನಾಟಕ TET ಇಂದ ನೋಡ್ತಾ ಹೋಗೋಣ. ಸ್ನೇಹಿತರೆ, ನೀವೇನು ಮಾಡ್ಬೋದು ಅಂದರೆ, ಒಂದು ಇದನ್ನು ನೋಟ್ ಡೌನ್ ಮಾಡ್ಕೋಬೋದು, ಎಕ್ಸಾಮ್ ಪ್ಯಾಟರ್ನ್ ಏನಿದೆ, ಏನು ಓದಬೇಕು ಅನ್ನೋದನ್ನು, ಅಥವಾ ಸಾಧ್ಯವಾದರೆ ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ಬೇಕು. ಸೊ ದ್ಯಾಟ್ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಪ್ಯಾಟರ್ನ್ ಅಂತ. ಸೊ ಮೊದಲನೇದಾಗಿ ಕರ್ನಾಟಕ TET ಬಗ್ಗೆ ಹೇಳೋಣ. ಸೊ ಸ್ನೇಹಿತರೆ, ಇದು TET ಅಂದರೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳ್ಬಿಟ್ಟು, ಅಂದರೆ ಒಂದು ಟೀಚರ್ ಆಗಲಿಕ್ಕೆ ಅರ್ಹತೆಗಿರುವಂತಹ ಒಂದು ಪರೀಕ್ಷೆ. ಇದು ಕೇವಲ ಅರ್ಹತಾ ಪರೀಕ್ಷೆ. ನಾನು TET ಮಾಡಿದ ತಕ್ಷಣ ಜಾಬ್ ಸಿಗುತ್ತೆ ಇಲ್ಲ, ಇದು ಕೇವಲ ಅರ್ಹತೆ ಅಷ್ಟೇ, ಎಲಿಜಿಬಿಲಿಟಿ ಅಷ್ಟೇ. ಸೊ ಹಾಗಾದರೆ ಈ ಕರ್ನಾಟಕ TET ಎಕ್ಸಾಮ್ನ ಸಿಲೆಬಸ್ ಹೇಗಿರ್ತದೆ ಅಂದರೆ ನೋಡಿ, ಇದರಲ್ಲಿ ಪತ್ರಿಕೆ ಒಂದಕ್ಕೆ ಹೇಳೋದಾದರೆ ನೀವು ಏನೇನು ಆಗಿರಬೇಕು ಅಂತ ನಾನು ಅಧಿಕೃತ ನೋಟಿಫಿಕೇಷನಲ್ಲಿ ಕೊಟ್ಟಿರುವಂತಹ ಅರ್ಹತೆ ಮತ್ತು ವಯೋಮಿತಿಯನ್ನು ತೆಗೆದುಕೊಂಡಿರುವಂಥದ್ದು. ಪೇಪರ್ 1 ಇದೆಯಲ್ಲ, ಕರ್ನಾಟಕ TET ಒಂದು ಎಲಿಜಿಬಿಲಿಟಿ ಎಕ್ಸಾಮ್ ಯಾರು ಬರೀಬೋದು ಅಂತ ಈಗ ಹೇಳ್ತಾ ಇದ್ದೀನಿ. ಇದರ ಪ್ಯಾಟರ್ನ್ ಹೇಳ್ತೀನಿ, ಇದೇ ಥರ ಎಲ್ಲ ಎಕ್ಸಾಮ್ದು ಹೇಳ್ಕೊಳ್ತಾ ಹೋಗ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಮೊದಲನೇ ನೋಡಿ, ಪೇಪರ್ 1 ಪತ್ರಿಕೆ 1ರಿಂದ 5ನೇ ತರಗತಿ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ. ಸೊ ಅರ್ಥ ಮಾಡ್ಕೊಳ್ಳಿ, ನೀವೇನಾದರೂ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ 1ರಿಂದ 5 ತರಗತಿಯವ್ರ ತನಕ ನೀವು ಪಾಠ ಮಾಡಬೇಕು ಅಂತ ಇತ್ತು ಅಂದರೆ ನೀವು ಏನು ಓದಿರಬೇಕು, ಮತ್ತು ಮೊದಲೇ ಪಾಸ್ ಆಗಬೇಕಾಗಿರುವಂಥ ಈ ಎಲಿಜಿಬಿಲಿಟಿ ಟೆಸ್ಟಲ್ಲಿ ಪೇಪರ್ 1 ಏನಿರುತ್ತೆ ಅಂತ ನಾವು ನೋಡ್ತಾ ಇದ್ದೀವಿ. ನೋಡಿ, ಅರ್ಹತೆ ಬಂದು PUC ಪ್ಲಸ್ DLED. ಆಲ್ಮೋಸ್ಟ್ ಎಲ್ಲರೂ PUC ಮಾಡಿರ್ತೀರಾ. ನೀವೇನಾದರೂ ಡಿಪ್ಲೊಮೊ ಇನ್ ಎಲಿಮೆಂಟರಿ ಎಜುಕೇಷನ್ ಅನ್ನೋ ಒಂದು ಕೋರ್ಸ್ನ ನೀವು ಮಾಡಿದರೆ ನೀವು ಇದಕ್ಕೆ ಅರ್ಹರಿರ್ತೀರಾ. ಅಥವಾ 4 ವರ್ಷದೊಂದು ಕೋರ್ಸ್ ಇದೆ, BELED ಅಂತ, ಅಂದರೆ ಬ್ಯಾಚುಲರ್ ಆಫ್ ಎಲಿಮೆಂಟರಿ ಎಜುಕೇಷನ್ ಅಂತ. ಸೊ ನೀವು PUC ಓದ್ಬಿಟ್ಟು ಆ ಕೋರ್ಸನ್ನು ಓದಿದರೆ ನೀವು ಎಲಿಜಿಬಲ್ ಇರ್ತೀರಾ. ಅಥವಾ ನೋಡಿ, ಇಲ್ಲಿ PUC ಪ್ಲಸ್ DED ಅಂತ ಇದೆ. DED ಅಂದರೆ ಡಿಪ್ಲೊಮೊ ಇನ್ ಎಜುಕೇಷನ್. ಈಗ ಸಾಮಾನ್ಯವಾಗಿ TCH ಮತ್ತು DED ಅನ್ನೋ ಕೋರ್ಸ್ಗಳು ಲಭ್ಯ ಇಲ್ಲ, ಯಾವ ಕಾಲೇಜ್ನಲ್ಲಿಲ್ಲ. ಡಯಟ್ಗಳಲ್ಲಿ ಇರ್ತವೆ, ಬಟ್ ಅದು ಕೂಡ ತುಂಬ ಕಡಿಮೆ ಅಡ್ಮಿಷನ್ಸ್. ಸೊ ಹಾಗಾಗಿ PUC ಮತ್ತು DED ಇದು ಹಳೆ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ಬೋದು. ಅಂದರೆ ಇದು DED ಮುಂಚೆವಾಗಿತ್ತು. ಸೊ ಆ ವಿದ್ಯಾರ್ಥಿಗಳಿಗೆ PUC ಮತ್ತು DED ಓದಿರೋಂಥ ವಿದ್ಯಾರ್ಥಿಗಳಿಗೆ. ಇನ್ನು ಡಿಗ್ರಿ ಪ್ಲಸ್ DELED. ನೋಡಿ, ಇಲ್ಲಿ BEd ಅನ್ನೋ ಒಂದು ಆಪ್ಷನ್ ಇಲ್ಲಿಲ್ಲ. ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಷನ್ ಇದೆ, ಬ್ಯಾಚುಲರ್ ಇನ್ ಎಜುಕೇಷನ್ ಇಲ್ಲ, ಬಟ್ ಡಿಪ್ಲೊಮೊ ಇನ್ ಎಲಿಮೆಂಟರಿ ಎಜುಕೇಷನ್ ಇದೆ, DELED ಇದೆ. ಸೊ ಸಾಮಾನ್ಯವಾಗಿ ಯಾರ್ಯಾರು BEd ಮಾಡಿರೋ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ KTET ಅಥವಾ ಕರ್ನಾಟಕ TETಯ ಪೇಪರ್ 1ಗೆ ಅರ್ಹತೆ ಇರೋದಿಲ್ಲ. ಅವರು ಕೊಟ್ಟಿರೋ ಅಧಿಕೃತ ಅರ್ಹತೆ ಇದಾಗಿರುತ್ತೆ ಸ್ನೇಹಿತರೆ. ಸೊ ಆದರೂ ಕೂಡ ಕಳೆದ 2025ರಲ್ಲಿ ನಡೀತು, ಡಿಗ್ರಿ ಪ್ಲಸ್ BEd ಅಂತ ಕೊಟ್ಟಿದ್ದ, ಅವನು ಒಂದು ಲೈನಲ್ಲಿ ಕೊಟ್ಟಿದ್ದ, ಕೊನೆಗೆ ಪದವಿ ಮತ್ತು ಇದು ಅಂತ ಕೊಟ್ಟಿದ್ದ. ಆದರೆ ಅರ್ಜಿ ತಗೊಂಡಿರಲಿಲ್ಲ. ಸೊ ಸುಮಾರು ಜನ ವಿದ್ಯಾರ್ಥಿಗಳು ಗೊಂದಲದಲ್ಲಿದ್ದರೆ, ಸೊ ಗೊಂದಲ ಬೇಡ, ಕರೆಕ್ಟಾಗಿ ನೋಡ್ಕೊಳ್ಳಿ. ನೀವೇನಾದರೂ ಎಲಿಮೆಂಟರಿ ಎಜುಕೇಷನಲ್ಲಿ ಡಿಪ್ಲೊಮೊನೋ ಅಥವಾ ಬ್ಯಾಚುಲರ್ಸ್ನ ಮಾಡಿದರೆ ನಿಮ್ಮದು PUC 50% ಆಗಿತ್ತು ಅಂದರೆ, ನೋಡಿ ಇದಾಗೆ ಕೇವಲ PUC ಅಂದ ತಕ್ಷಣ ಪಾಸ್ ಅಂತ ಕೇಳಲ್ಲ. PUCಯಲ್ಲಿ ಕನಿಷ್ಠ 50% ಮಾರ್ಕ್ಸನ್ನು ನೀವು ತೆಗೆದುಕೊಂಡಿದ್ರೆ ನೀವು ಎಲಿಜಿಬಲ್ ಇರ್ತೀರಾ ಕರ್ನಾಟಕ TET ಪೇಪರ್ 1 ಬರೀಲಿಕ್ಕೆ. ಸೊ ಕರ್ನಾಟಕ TET ಪೇಪರ್ 1ನಲ್ಲಿ ಏನಿರುತ್ತೆ ಅಂತ ಈಗ ಸಿಲೆಬಸ್ ನೋಡೋದಾದರೆ, ಭಾಷೆ 1, ಭಾಷೆ 2 ಕಂಪಲ್ಸರಿ ಇರುತ್ತೆ. ಈ ಭಾಷೆ 1, ಭಾಷೆ 2 ಹೇಗೆ ಸರ್ ಚಾಯ್ಸ್ ಮಾಡೋದು ಅಂತಂದರೆ, ನೀವು ಯಾವುದಾದ್ರು 2 ಭಾಷೆಯನ್ನು ಮಾಡಬೇಕಾಗತ್ತೆ. ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್. ಉರ್ದು ಮಾಡ್ಬೋದು, ತಮಿಳ್ ಮಾಡ್ಬೋದು, ಕನ್ನಡ ಮಾಡ್ಬೋದು. ಸೊ ಕನ್ನಡ, ಇಂಗ್ಲೀಷ್ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ. ಸೊ ಕನ್ನಡ ಮತ್ತು ಇಂಗ್ಲೀಷ್ ನೀವು ಎರಡರಲ್ಲೂ ಕೂಡ ಮತ್ತು ಉಲ್ಟಾ ಮಾಡ್ಬೋದು, ಇಂಗ್ಲೀಷ್ ಕನ್ನಡ ಆ ಥರ ಚಾಯ್ಸ್ ಮಾಡ್ಬೋದು. ಯಾವ ಲ್ಯಾಂಗ್ವೇಜ್ ನೀವು 1 ಅಂತ ಸೆಲೆಕ್ಟ್ ಮಾಡ್ತೀರೋ ಅದಕ್ಕೆ 30 ಪ್ರಶ್ನೆ, 30 ಅಂಕ ಇರುತ್ತೆ. ಲ್ಯಾಂಗ್ವೇಜ್ 2 ಅಂತ ನೀವೇನು ಸೆಲೆಕ್ಟ್ ಮಾಡ್ತಿರಲ್ಲ, ಇದರ ಇದು ಕನ್ನಡ ಆಗಿರ್ಬೋದು ಅವ್ರು ಇಂಗ್ಲೀಷ್ ಆಗಿರ್ಬೋದು, ಅದು 30 ಪ್ರಶ್ನೆ 30 ಅಂಕಗಳಿಗಿರುತ್ತೆ. ಸೊ ಇವೆರಡು ಲ್ಯಾಂಗ್ವೇಜ್ ಆದಮೇಲೆ ನಿಮಗೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗಗಿ ಅಂತ, ಶಿಶು ವಿಕಾಸನ ಮತ್ತು ಬೋಧನಾ ಕ್ರಮ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದು 30 ಅಂಕಕ್ಕೆ ಇರುತ್ತೆ. ಸಾಮಾನ್ಯವಾಗಿ BEd ಓದೋಂಥವ್ರು ವಿದ್ಯಾರ್ಥಿಗಳಿಗೆಲ್ಲ ಇರುತ್ತೆ. ಬಟ್ ಇದು ಅರ್ಥ ಮಾಡ್ಕೊಳ್ಳಿ, ಇದು ಎಲಿಮೆಂಟರಿ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಒಂದು ಇದು. ಇನ್ನು ಮ್ಯಾಥಮೆಟಿಕ್ಸ್ ಇರುತ್ತೆ.
ಯಾರು BSc ಸೈನ್ಸ್ ಅಥವಾ PUC ಸೈನ್ಸ್ ಓದಿದಂಥವರಿಗೆ ಮ್ಯಾಥಮೆಟಿಕ್ಸ್ ಇರುತ್ತೆ 30 ಅಂಕ 30 ಮಾರ್ಕ್ಸಿಗೆ. ಎನ್ವಿರಾನ್ಮೆಂಟ್ ಸೈನ್ಸ್ ಇರುತ್ತೆ 30 ಅಂಕ 30 ಪ್ರಶ್ನೆಗಳಿಗೆ. ಸೊ ನೋಡಿ, ಸೋಷಿಯಲ್ ಸ್ಟಡೀಸು ಇದು ಕೇವಲ ವಿಜುವಲಿ ಇಂಪೇರ್ಡ್ ಸ್ಟೂಡೆಂಟ್ಸಿಗಳಿಗೆ ಮಾತ್ರ. ಅವರಿಗೆ ಇನ್ಸ್ಟೆಡ್ ಆಫ್ ಮ್ಯಾಥಮೆಟಿಕ್ಸ್ ಅವ್ರಿಗೇನಿರುತ್ತೆ, ಎನ್ವಿರಾನ್ಮೆಂಟ್ ಮ್ಯಾಥಮೆಟಿಕ್ಸ್ ಬದಲು ಸೋಷಿಯಲ್ ಸ್ಟಡೀಸನ್ನು 60 ಅಂಕಗಳಿಗಿರುತ್ತೆ. ಉಳಿದಂಥವ್ರೆಲ್ಲರೂ ಕೂಡ ಮ್ಯಾಥ್ಸ್ 30 ಮಾರ್ಕ್ಸಿಗೆ, ಎನ್ವಿರಾನ್ಮೆಂಟ್ 30 ಮಾರ್ಕ್ಸಿಗೆ ಬರೀಲೇಬೇಕಾಗತ್ತೆ. ಸೊ ಒಟ್ಟಾರೆ ನೋಡಿ 150 ಪ್ರಶ್ನೆ, 150 ಅಂಕ, 2.5 ಗಂಟೆ ಸಮಯ ಇರುತ್ತೆ. ಸೊ ಇದೊಂದು ಸರಿ ಬೇಕಾದ್ರೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ವಿಶೇಷ ಚೇತನರಿಗೆ ಹೆಚ್ಚುವರಿ 50 ನಿಮಿಷಗಳನ್ನು ಕೊಡಲಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು KTET ಪ್ಯಾಟರ್ನ್ ಪೇಪರ್ 1ನ ಪ್ಯಾಟರ್ನ್ ಸ್ನೇಹಿತರೆ. ಸೊ ನಿಮಗೆ KTET ಪೇಪರ್ 1 ಏನೇನು ಎಲಿಜಿಬಿಲಿಟಿ ಇದೆ ಅಂತ ತೋರಿಸಿದ್ದೀನಿ, ಅದರ ಪ್ಯಾಟರ್ನ್ ತೋರಿಸಿದ್ದೀನಿ. ಇದು ಸಾಮಾನ್ಯವಾಗಿ ಸುಮಾರು ಜನಕ್ಕೆ ಬರಲ್ಲ, ಯಾಕಂದರೆ ಯಾರು ಕೂಡ ಎಲಿಮೆಂಟ್ರಿ ಎಜುಕೇಷನ್ ಕಡಿಮೆ ಮಾಡಿರ್ತಾರೆ. ಬ್ಯಾಚುಲರ್ಸ್ ಇನ್ ಎಲಿಮೆಂಟ್ರಿ ಎಜುಕೇಷನ್ ಆಗಿರ್ಬೋದು, ಅಥವಾ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ ಆಗಿರ್ಬೋದು, ಅಥವಾ ಡಿಪ್ಲೊಮಾ ಇನ್ ಎಜುಕೇಷನ್ ಆಗಿರ್ಬೋದು. ಈಗ ಕಡಿಮೆ ವಿದ್ಯಾರ್ಥಿಗಳಿರೋದ್ರಿಂದ, ಅಷ್ಟಾಗಿ ಈಗ ಹೊಸದಾಗಿ ಈ ಕೋರ್ಸ್ಗಳು ಹೆಚ್ಚಾಗಿ ಲಭ್ಯ ಇಲ್ದಿರೋದ್ರಿಂದ ಸೊ ಸುಮಾರು ಜನ ಇದು ಕಡಿಮೆ ಇರ್ತಾರೆ ಅಂತ ಅಂದ್ಕೊಳ್ಳೋಣ. ಸೊ ಈಗ ಎಲ್ಲರಿಗೂ ಬರುವಂತಹ ಒಂದು ಪೇಪರ್ ಯಾವುದಪ್ಪ ಅಂದರೆ ಕರ್ನಾಟಕ TETಯಲ್ಲಿ ಪತ್ರಿಕೆ 2 ಅಂದರೆ ಪೇಪರ್ 2 ಅಂತ ಕರಿತೀವಲ್ವಾ. ಸೊ ಇದು 6ರಿಂದ 8ನೇ ತರಗತಿ ಮಕ್ಕಳಿಗೆ ಪಾಠ ಮಾಡಬೇಕು ಅಂದರೆ ಈ ಎಲಿಜಿಬಿಲಿಟಿನ ತಾವು ಹೊಂದಿರಬೇಕು. ಸೊ ಇದಕ್ಕೇನಿದೆಯಪ್ಪ ಅಂದರೆ ಡಿಗ್ರಿ ಪ್ಲಸ್ BEd ಇದೆ. ಅಂದರೆ ಡಿಗ್ರಿ ಮತ್ತು ನೀವು BEd ಅನ್ನು ಮಾಡಿರಬೇಕಾಗತ್ತೆ. ಸಾಮಾನ್ಯವಾಗಿ ಎಲ್ಲರೂ ಮಾಡಿದ್ದೀರಾ. ಡಿಗ್ರಿ ಪ್ಲಸ್ DELED ಇದೆ, ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ ಮಾಡಿದ್ರು ಎಲಿಜಿಬಲ್ ಇರ್ತೀರಾ. ನೋಡಿ, PUC ಮತ್ತು DELED ಅಲ್ಲಿತ್ತು, ಎಲ್ಲಿ ಪೇಪರ್ 1 ಇತ್ತು. ಇಲ್ಲಿ ಡಿಗ್ರಿ ಪ್ಲಸ್ DELED ಇದೆ, ಪ್ಲಸ್ PUC ಪ್ಲಸ್ BELED ಇದೆ, ಅಂದರೆ ಬ್ಯಾಚುಲರ್ ಆಫ್ ಎಲಿಮೆಂಟ್ರಿ ಎಜುಕೇಷನ್ ಇದೆ. ಸೊ ಇಷ್ಟು ವಿದ್ಯಾರ್ಹತೆ ಇದ್ದವರು ಎಲ್ಲರೂ ಕೂಡ ಯಾವುದಕ್ಕೆ ಅಪ್ಲೈ ಮಾಡ್ಬೋದು, ಈ ಕರ್ನಾಟಕ TET ಪತ್ರಿಕೆ 2ಕ್ಕೆ ಅಪ್ಲೈ ಮಾಡ್ಬೋದು. ಇದರ ಸಿಲೆಬಸ್ನ ನೋಡೋದಾದರೆ ಸಿಮಿಲರ್ ಟು ಆ TET ಪೇಪರೇ. ಪೇಪರ್ 1 ಲ್ಯಾಂಗ್ವೇಜ್ ಇರುತ್ತೆ, ಪೇಪರ್ 2 ಲ್ಯಾಂಗ್ವೇಜ್ ಇರುತ್ತೆ. ಅಗೇನ್ 30 ಅಂಕಗಳಿಗಿರುತ್ತೆ. ಪೆಡಾಗಗಿ ಇರುತ್ತೆ, ಕಂಪಲ್ಸರಿ 30 ಅಂಕಗಳಿಗಿರುತ್ತೆ. ಈಗ ನೋಡಿ, ಚೇಂಜ್ ಆಗುತ್ತೆ. ಏನಂತಂದರೆ, ನೀವೇನಾದರೂ ಡಿಗ್ರಿಯಲ್ಲಿ BSc ಅಥವಾ ಸೈನ್ಸ್ ಸಬ್ಜೆಕ್ಟ್ಸ್ನ ಓದಿದರೆ, ಫಿಸಿಕ್ಸ್, ಮ್ಯಾಥ್ಸ್ ಅಥವಾ ಕೆಮಿಸ್ಟ್ರಿ, ಬಯಾಲಜಿ ಓದಿದರೆ ನಿಮಗೆ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ನ ನೀವು ಟೀಚರ್ ಆಗಿ ಅದನ್ನು ನಿಮಗೆ ಎಕ್ಸಾಮ್ಸ್ನ ಕೊಡ್ತಾರೆ. ನೀವೇನಾದರೂ ಸೋಷಿಯಲ್ ಹಿಸ್ಟ್ರಿ ಆ ಥರ ಏನಾದರೂ ಓದಿದರೆ ಸೋಷಿಯಲ್ ಸೈನ್ಸ್ ಇರುತ್ತೆ. ಇಲ್ಲಿ ಆಪ್ಷನ್ 60 ಕ್ವಶನ್ ಇದೆ ಅಲ್ವಾ, ಈ 60 ಕ್ವಶನ್ ಸೈನ್ಸ್ ಟೀಚರ್ಸ್ಗೆ ಮ್ಯಾಥ್ಸ್ ಸೈನ್ಸ್ ಬರೀಬೇಕು, ಉಳಿದಂಥ ಟೀಚರ್ಸು ಸೋಷಿಯಲ್ ಸೈನ್ಸ್ ಬರೀಬೇಕು, ಲ್ಯಾಂಗ್ವೇಜ್ ಟೀಚರ್ಸ್ ಕೂಡ ಸೋಷಿಯಲ್ ಸೈನ್ಸ್ ಬರೀಬೇಕು. ಸೊ ಇದು ಒಂದು ಇದಿರುತ್ತೆ. ಒಟ್ಟಾರೆ 150 ಕ್ವಶನ್ಸ್, 150 ಮಾರ್ಕ್ಸ್ ಇರುತ್ತೆ. ಇಲ್ಲಿ ನಾನು ನಿಮಗೆ ಅರ್ಹತೆ ಬಗ್ಗೆ ಹೇಳ್ಬಿಡ್ತೀನಿ ನೋಡಿ ಸ್ನೇಹಿತರೆ. ನೋಡಿ, ಸಾಮಾನ್ಯ ವರ್ಗದವರಿಗೆ 60% ಆಫ್ ಮಾರ್ಕ್ಸನ್ನು ತೆಗಿಬೇಕು. 150ಕ್ಕೆ 60% ಅಂದರೆ 90 ಅಂಕಗಳನ್ನು ತೆಗೆದ್ರೆ ಅವರು ಎಲಿಜಿಬಲ್ ಅಂತ. ಸೊ KTETಯಲ್ಲಿ ಪೇಪರ್ 2 ಅಲ್ಲಿ ಎಲಿಜಿಬಿಲಿಟಿ ಹೊಂದಬೇಕಂದ್ರೆ 150ಕ್ಕೆ ನೀವು ಇಲ್ಲಿ ತೋರಿಸಿರೋ ಥರ 90 ಅಂಕಗಳನ್ನು ನೀವು ತೆಗಿಬೇಕು. SC ST ಕೆಟಗರಿ 1 ವಿಶೇಷ ಚೇತನರಿಗೆ 55% ಅಂಕನ ತೆಗಿಬೇಕು. 55% ಅಂದರೆ 82.5 ಅಂಕ ಏನೋ ಬರುತ್ತೆ. ಹೊರೆ ಅಂಕ ಬರಲ್ಲ, ಯಾಕಂದರೆ ಇದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಇಲ್ದಿರೋದ್ರಿಂದ ನಿಮಗೆ 83 ಮಾರ್ಕ್ಸ್ ತೆಗೆದ್ರೆ ನೀವು ಎಲಿಜಿಬಲ್ ಆಗಿರ್ತೀರಾ, ನೀವು SC ST ಕೆಟಗರಿ 1 ಆಗಿತ್ತು ಅಂತಂದರೆ. ಸೊ ಇದು ಕರ್ನಾಟಕ TET ಪತ್ರಿಕೆ 2 6ರಿಂದ 8ನೇ ತರಗತಿ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಈ ಒಂದು ಪರ್ಟಿಕ್ಯುಲರ್ ಪೇಪರನ್ನು ಪಾಸ್ ಮಾಡಬೇಕು. ಸರ್, ಇದಕ್ಕೆ ಸಂಬಂಧಪಟ್ಟಂಗೆ ಏನು ಓದಬೇಕಂತ ನಾನು KTET ಎಕ್ಸಾಮ್ ಹತ್ತಿರ ಬಂದಾಗೆಲ್ಲ ಸ್ಟ್ರಾಟಜಿ ವಿಡಿಯೋಗಳನ್ನು ಮಾಡಿದ್ದೀನಿ, ಸಿಲೆಬಸ್ ವಿಡಿಯೋಗಳನ್ನು ಮಾಡಿದ್ದೀನಿ, ಹೇಗೆ ಓದಬೇಕು, ಹೇಗೆ ಅಪ್ರೋಚ್ ಇರಬೇಕು ಅನ್ನೋದನ್ನು ಕೂಡ ಮಾಡಿದ್ದೀನಿ. ಸೊ ನಮ್ಮ ಯೂಟ್ಯೂಬ್ನಲ್ಲಿ ನೀವು ಹಿಂದೆ ಸ್ಕ್ರಾಲ್ ಮಾಡಿದ್ರೆ ಆ TETಗೆ ಸಂಬಂಧ ಸ್ಪೆಸಿಫಿಕ್ ವಿಡಿಯೋ ನಿಮಗೆ ಸಿಗುತ್ತೆ. ಸೊ ಈಗ ಪ್ಯಾಟರ್ನ್ಗಳನ್ನು ಹೇಳ್ತಾ ಇರೋದ್ರಿಂದ ಸೊ ಇದನ್ನು ಇಲ್ಲಿಗೆ ನಿಲ್ಲಿಸ್ತೀನಿ ಅಂತ ಹೇಳ್ತಾ, ಈಗ ಮುಂದಿನ ಪರೀಕ್ಷೆ ನೋಡೋಣ. ಸೆಂಟ್ರಲ್ TET. ಸುಮಾರು ಜನಕ್ಕೆ ಈ ಎಕ್ಸಾಮ್ ಗೊತ್ತೇ ಇರೋದಿಲ್ಲ. ಅಂದರೆ ಕರ್ನಾಟಕ TET ಸಾಮಾನ್ಯವಾಗಿ ಗೊತ್ತಿರುತ್ತೆ ಎಲ್ಲ BEd ಓದಂಥ ವಿದ್ಯಾರ್ಥಿಗಳಿಗೆ. CTET ಅನ್ನೋದೊಂದು ಇದೆ, ಇದು ಕೂಡ ನಾವು ಬರೀಬೋದು ಅನ್ನೋದು ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ನೋಡಿ, CTET ಪೇಪರ್ 1 ಸಿಮಿಲರ್ ಟು TET ರೀ, ಕರ್ನಾಟಕ TET ಥರನೇ, ಸೆಂಟ್ರಲ್ TET ಅಷ್ಟೇ. ಇದರಲ್ಲಿ ಯಾರೇ 1ರಿಂದ 5ನೇ ತರಗತಿ ಅವರಿಗೆ ಪ್ರೈಮರಿ ಸ್ಟೇಜ್ ಅವರಿಗೆ ಇರುತ್ತೆ, 2.5 ಗಂಟೆ ಎಕ್ಸಾಮು. ಅವ್ರಿಗೂ ನೋಡಿ ಪೆಡಾಗಗಿ ಇದೆ, ಪ್ಯಾಟರ್ನ್ ನೋಡ್ಕೊಳ್ಳಿ. 30 MCQ, 30 ಮಾರ್ಕ್ಸ್. ಮ್ಯಾಥಮೆಟಿಕ್ಸ್ ಕಂಪಲ್ಸರಿ ಇರುತ್ತೆ. ಎನ್ವಿರಾನ್ಮೆಂಟಲ್ ಸ್ಟಡಿ ಅಲ್ಲೂ ಹಾಗೆ ಇತ್ತಲ್ವ ಕರ್ನಾಟಕ TET ಪೇಪರ್ 1ಅಲ್ಲಿ. ಮತ್ತು ಲ್ಯಾಂಗ್ವೇಜ್ ಇರುತ್ತೆ, ಸೇಮ್ 150 ಕ್ವಶನ್, 150 ಮಾರ್ಕ್ಸ್. ನೀವೇನು ಕರ್ನಾಟಕ TET ಪ್ರಿಪೇರ್ ಆಗ್ತೀರಾ ಅದನ್ನೇ ಸೆಂಟ್ರಲ್ TETಗೂ ಬರೀಬೋದು. ಸುಮಾರು ಜನ ಗೊತ್ತಿದ್ದವರು ಅರ್ಜಿ ಕರೆದಾಗ ಇದಕ್ಕೆ ಅಪ್ಲೈ ಮಾಡಿ CBSE ವತಿಯಿಂದ ನಡೆಸ್ತಾರೆ. ಸೊ ಇದನ್ನು ಎಲ್ಲರೂ ಕೂಡ ಸೆಂಟ್ರಲ್ TET ಪಾಸ್ ಮಾಡ್ಕೊಂಡ್ರೆ ಅದಕ್ಕೇನು ಅಡ್ವಾಂಟೇಜು ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಪೇಪರ್ 2ಅಲ್ಲೂ ಕೂಡ ನೋಡಿ, ಕ್ಲಾಸ್ 6ರಿಂದ 8ನೇ ತರಗತಿ ಎಲಿಮೆಂಟ್ರಿ ಸ್ಟೇಜ್ ಅವರಿಗೆ ಸೇಮ್ ಪ್ಯಾಟರ್ನ್ ನೋಡಿ. ಚೈಲ್ಡ್ ಡೆವಲಪ್ಮೆಂಟ್ ಸೈಕಾಲಜಿ ಇದೆ, ಮ್ಯಾಥಮೆಟಿಕ್ಸ್ ಆರ್ ಸೈನ್ಸ್ ಇದೆ, ಹಾಗೆ ಸೋಷಿಯಲ್ ಸ್ಟಡೀಸ್ ಫಾರ್ ಸೋಷಿಯಲ್ ಸೈನ್ಸ್ ಟೀಚರ್ಸ್ ಇದೆ, ಮತ್ತು ಲ್ಯಾಂಗ್ವೇಜಸ್ ಇದೆ. ಸೊ ಇದೆಲ್ಲದಕ್ಕೂ ಕೂಡ ನಿಮಗೆ ಸೇಮ್ ಪ್ಯಾಟರ್ನ್ ಇದೆ, ಬಟ್ ಇಂಗ್ಲೀಷ್ನಲ್ಲಿ ಇರ್ತದೆ. ಸೆಂಟ್ರಲ್ TET ಎಕ್ಸಾಮ್ ಆಗಿರುತ್ತಿದ್ದು. ಸೊ ಇದೊಂದು ನೀವು ಪಾಸ್ ಮಾಡ್ಕೋಬೇಕಾಗತ್ತೆ. ಈಗ ನಾವು ಎಲಿಜಿಬಿಲಿಟಿ ಹಂತವನ್ನು ದಾಟಿದ್ದೀವಿ. ಕರ್ನಾಟಕ TET, ಸೆಂಟ್ರಲ್ TET ಬಗ್ಗೆ ಹೇಳಿದ್ದೀನಿ.
ಈಗ ಶಿಕ್ಷಕರ ನೇಮಕಾತಿ ಬಗ್ಗೆ ಮಾತಾಡಬೇಡ. ನೇಮಕಾತಿ ಆಗಬೇಕು ಅಂದರೆ PSTR ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ನೀವು ಮಾಡಬೇಕಂದ್ರೆ 1ರಿಂದ 5ನೇ ತರಗತಿಗೆ ನೀವು ಪಾಠ ಮಾಡಬೇಕಂತಂದರೆ ಏನೇನು ಅರ್ಹತೆ ಇದೆಯಪ್ಪ ಅಂತಂದರೆ ನೋಡಿ, ಅರ್ಹತೆ ಮೊದಲನೇ ಅರ್ಹತೆ ಏನು, PUC ಪ್ಲಸ್ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ ಮಾಡಿರಬೇಕು, ಅಥವಾ PUC ಪ್ಲಸ್ ಬ್ಯಾಚುಲರ್ ಇನ್ ಎಲಿಮೆಂಟ್ರಿ ಎಜುಕೇಷನ್ 4 ವರ್ಷದ ಡಿಗ್ರಿ ಮಾಡಿರಬೇಕು, ಅಥವಾ PUC ಪ್ಲಸ್ DED ಓದಿರಬೇಕು, ಅಥವಾ ಡಿಗ್ರಿ ಪ್ಲಸ್ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ ಓದಿರಬೇಕು. ಈ 4ರಲ್ಲಿ ಯಾವುದಾದ್ರೂ ಒಂದನ್ನು ಓದ್ಬಿಟ್ಟು ಜೊತೆಗೆ ನಾನು ಅವಾಗಲೇ ತೋರಿಸಿದ್ದು TET ಪತ್ರಿಕೆ 1ರಲ್ಲಿ ನೀವು ಅರ್ಹತೆಯನ್ನು ತೆಗೆದುಕೊಂಡಿದ್ರಿ ಅಂದರೆ ನೀವು ಈ PSTR ನೇಮಕಾತಿಗೆ ಏನಾಗ್ತೀರಾ, ಅರ್ಹತೆಯನ್ನು ಪಡ್ಕೊಳ್ತೀರಾ. ಸೊ ಇನ್ನೊಂದ್ಸರಿ ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಸೊ ಅರ್ಹತೆ ಏನೇನೆಂದರೆ ಇಷ್ಟು ಇದರಲ್ಲಿ ಯಾಕಂದ್ರೆ 1 ಡಿಗ್ರಿ ನಿಮ್ಮ ಹತ್ರ ಇರಬೇಕು, ಜೊತೆಗೆ TET ಪತ್ರಿಕೆ 1 ನೀವು ಪಾಸ್ ಮಾಡ್ಕೊಂಡಿದ್ರೆ PSTR ನೇಮಕಾತಿ ಕರೆದಾಗ ನೀವು ಎಲಿಜಿಬಲ್ ಇರ್ತೀರಾ. ಸೊ ಏನೇನಿರುತ್ತಪ್ಪ ಎಕ್ಸಾಮ್, PSTR ಎಕ್ಸಾಮ್ ಹೇಗಿರುತ್ತೆ ಅಂತಂದರೆ ನೋಡಿ, GK 15 ಕ್ವಶನ್ 15 ಮಾರ್ಕ್ಸಿಗಿರುತ್ತೆ, ಕನ್ನಡ 20 ಕ್ವಶನ್ 20 ಮಾರ್ಕಿಗಿರುತ್ತೆ, ಇಂಗ್ಲೀಷ್ 25 ಕ್ವಶನ್ 25 ಮಾರ್ಕಿಗಿರುತ್ತೆ, ಹಾಗೆ ಸೈಕಾಲಜಿ 25 ಕ್ವಶನ್ 25 ಮಾರ್ಕಿಗಿರುತ್ತೆ, ಮ್ಯಾಥಮೆಟಿಕ್ಸ್ 20 ಕ್ವಶನ್ 20 ಮಾರ್ಕ್ಸಿಗೆ, ಎನ್ವಿರಾನ್ಮೆಂಟಲ್ ಸೈನ್ಸ್ 20 ಕ್ವಶನ್ 20 ಮಾರ್ಕಿಗೆ, ಕಂಪ್ಯೂಟರ್ ನೋಡಿ ಕಂಪ್ಯೂಟರ್ 25 ಕ್ವಶನ್ 25 ಮಾರ್ಕ್ಗೆ. ಒಟ್ಟಾರೆ 2.5 ಗಂಟೆ ಎಕ್ಸಾಮ್ನಲ್ಲಿ MCQ ಫಾರ್ಮ್ಯಾಟ್ನಲ್ಲಿ 150 ಕ್ವಶನ್ 150 ಮಾರ್ಕ್ಸಿಗೆ ಇರುತ್ತೆ. ಇದು ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ನ ಪ್ಯಾಟರ್ನ್. ಎಲ್ಲರೂ ಕೂಡ ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಅಥವಾ ನೋಟ್ ಡೌನ್ ಮಾಡ್ಕೊಳ್ಳಿ ಅಂತ ವಿಡಿಯೋನ ಪಾಸ್ ಮಾಡಿ. ಸೊ ಈಗ ನೋಡಿ, PSTR ನೇಮಕಾತಿ ಇದಾದಮೇಲೆ ಸರ್ ನಾನು TET ಪೇಪರ್ ಒಂದು ಜಸ್ಟಲ್ಲಿ ಪಾಸ್ ಆಗಿತ್ತು ಸರ್, PSTR ಪಾಸ್ ಆಗೋಕೆ ನನಗೆ ಚಾನ್ಸಸ್ ಇದೆಯಾ ಅಂದರೆ ಸ್ನೇಹಿತರೆ, ಇಲ್ಲೊಂದು ಟ್ವಿಸ್ಟ್ ಇದೆ. ಏನು ಟ್ವಿಸ್ಟು ಅಂತಂದರೆ ನೋಡಿ, ಇದೆ ಮೆರಿಟ್ ಪರಿಗಣನೆ ಅಂತ ಹೇಳ್ಬಿಟ್ಟು. ಸೊ ಇದು ಸಾಧ್ಯತೆ ಈ ಥರ ಇರ್ಬೋದಂತ ಪಾಸಿಬಿಲಿಟಿ. CET ಅಂದರೆ ನಾನೇನು PSTR ನೇಮಕಾತಿ ಸಿಲೆಬಸ್ ಇದು ತೋರಿಸಿದ್ನಲ್ವಾ, ಅದರ 50% ಅಂಕವನ್ನು ಕನ್ಸಿಡರ್ ಮಾಡ್ತಾರೆ. PUC ಮಾರ್ಕ್ಸನ್ನು 20% ಅಂಕವನ್ನು ಕನ್ಸಿಡರ್ ಮಾಡ್ತಾರೆ. ಡಿಪ್ಲೊಮಾ ಇನ್ ಎಜುಕೇಷನ್ ಇಂದು 10%, ಹಾಗೆ TET ಪೇಪರ್ 1 20%. ಸೊ ಈ ರೀತಿ PUCದು, ಡಿಪ್ಲೊಮಾ ಇನ್ ಎಜುಕೇಷನ್ದು, TETದು ಹಾಗೆ CETದು ಎಲ್ಲದ್ರದ್ದನ್ನು ಕನ್ಸಿಡರ್ ಮಾಡಿ 100%ಗೆ ನಿಮ್ಮ ಮೆರಿಟನ್ನು ಮಾಡ್ತಾರೆ. ಸೊ ಸುಮಾರು ಜನ ಸರ್ ನಾನು PUCಯಲ್ಲಿ ಸ್ಕೋರ್ ಚೆನ್ನಾಗಿಲ್ಲ ಸರ್, ಡಿಪ್ಲೊಮಾ ಇನ್ ಎಜುಕೇಷನು ಸರಿಯಾಗಿ ಓದಲಿಲ್ಲ ಸರ್, ಪೇಪರನ್ನು ಜಸ್ಟ್ ಪಾಸ್ ಆದೆ ಸರ್, ನಂಗೆ ಚಾನ್ಸಸ್ ಇದೆ ಅಂದರೆ ನೀವು CETಲಿ ಚೆನ್ನಾಗಿ ಮಾಡಿಬಿಟ್ರೆ ಚಾನ್ಸಸ್ ಇರುತ್ತೆ. ಅದೇ ಥರ ಈಗ ಸರ್ ನಾನು ಈಗ PUC ಡಿಪ್ಲೊಮಾದಲ್ಲಿ ಅಷ್ಟೊಂದು ಚೆನ್ನಾಗಿ ಮಾರ್ಕ್ಸ್ ಇಲ್ಲ, ನೀವು TET ಪೇಪರ್ 1 ಬರೀತಾ ಸ್ವಲ್ಪ ಎಫರ್ಟ್ ಹಾಕಿ ಮಾಡಿದ್ರೆ ಅದು 20% ಮಾರ್ಕ್ಸ್ ಕನ್ಸಿಡರ್ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಮಾರ್ಕ್ಸಲ್ಲೂ ನಿಮಗೆ ಇಂಪಾರ್ಟೆನ್ಸ್ ಇದೆ ಅಂತ ನಿಮಗೆ PSTR ನೇಮಕಾತಿಯಲ್ಲಿ ಗೊತ್ತಾಗುತ್ತೆ. ಸೊ ಇದು PSTR ಆಯಿತು. ಈಗ 6ರಿಂದ 8ನೇ ತರಗತಿ, ಇದು ಆಲ್ಮೋಸ್ಟ್ ನಾನು ಹೇಳ್ದಂಗೆ PSTR ಸುಮಾರು ಜನ ಬರೋದಿಲ್ಲ. ಪೇಪರ್ 2 ಬರೆಯುವಂಥ ವಿದ್ಯಾರ್ಥಿಗಳು ನೋಡಿ, BEd ಮಾಡಿರೋಂಥ ವಿದ್ಯಾರ್ಥಿಗಳು. GPSTR ಅಂದರೆ ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಹೇಳ್ಬಿಟ್ಟು. ಸೊ 6ರಿಂದ 8ನೇ ತರಗತಿ ಇರುವಂತಹ GPT ಅಂತ ಕರಿತೀವಿ ಪಾಪ್ಯುಲರ್ ಆಗಿ, 6ರಿಂದ 8ನೇ ತರಗತಿ ಅಂತ ಇವರಿಗೆ. ಸೊ ಇವ್ರಿಗೆ ಏನೇನಿದೆಯಪ್ಪ ಅಂದರೆ ಡಿಗ್ರಿ ಪ್ಲಸ್ BEd ಇದೆ, ಡಿಗ್ರಿ ಪ್ಲಸ್ BEd ಸ್ಪೆಷಲ್ BEdನ ನೀವು ಮಾಡಿದರೆ, ಡಿಗ್ರಿ ಅಥವಾ 2 ಇಯರ್ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ ಮಾಡಿದರೆ, ಅಥವಾ PUC ಪ್ಲಸ್ 4 ವರ್ಷದ ಬ್ಯಾಚುಲರ್ ಇನ್ ಎಲಿಮೆಂಟ್ರಿ ಎಜುಕೇಷನ್ ಕೋರ್ಸ್ ಮಾಡಿದರೆ. ಸೊ ನೀವು ಇಷ್ಟರಲ್ಲಿ ಯಾವ್ದು ಮಾಡಿದ್ದು, ಸಾಮಾನ್ಯವಾಗಿ ಡಿಗ್ರಿ ಪ್ಲಸ್ BEd ಎಲ್ಲರೂ ಮಾಡಿರ್ತಾರೆ. ಸೊ ಇದನ್ನು ನೀವು ಮಾಡಿದರೆ, ಜೊತೆಗೆ ಕರ್ನಾಟಕ TETಯ 2ನೇ ಪತ್ರಿಕೆ ನೀವು ಎಲಿಜಿಬಿಲಿಟಿಯನ್ನು ಹೊಂದಿದರೆ ನೀವು ಈ ವರ್ಷ ಅಥವಾ ಮುಂದಿನ ಕರೆಯುವಂತಹ GPSTR ನೇಮಕಾತಿಗೆ ಅರ್ಹರಾಗಿರ್ತೀರಾ. ಸೊ ಇದನ್ನಿಷ್ಟು ತೊಗೊಳ್ಬೇಕು. ಸರ್ ನಂದು ಈ ಸರಿ TET ಪಾಸ್ ಆಗಿಲ್ಲ ಸರ್, ಈಗ GPSTR ನೋಟಿಫಿಕೇಶನ್ ಮಾಡಿದ್ರೆ ನಾನು ಅರ್ಹತೆ ಇರ್ತೀನಾ? ಇಲ್ಲ. ಯಾಕೆ ಹೇಳಿ? TET ಪತ್ರಿಕೆ 2 ಅರ್ಹತೆ ಕಡ್ಡಾಯವಾಗಿರುತ್ತೆ. ಸೊ ಅಥವಾ ಸರ್ ನಾನು PUC ಪ್ಲಸ್ ಈ ಥರ ಡಿಪ್ಲೊಮಾ DEd ಮಾಡಿದ್ದೀನಿ, ಎಲಿಜಿಬಿಲಿಟಿ ಇದೆಯಾ? ಇಲ್ಲ. ಇದಕ್ಕೆ ಡಿಗ್ರಿ ಆಗಿರಬೇಕು. ಸೊ ಡಿಗ್ರಿ ಆಗಿರೋವಂಥದ್ದು ತುಂಬ ಇಂಪಾರ್ಟೆನ್ಸ್. ಐದರ್ ಡಿಗ್ರಿ ಆಗಿರಬೇಕು ಅಥವಾ ಬ್ಯಾಚುಲರ್ ಆಫ್ ಎಲಿಮೆಂಟ್ರಿ ಎಜುಕೇಷನ್ ಅನ್ನೋದು ಡಿಗ್ರಿನೇ, 4 ವರ್ಷದ ಡಿಗ್ರಿ ಆದರೂ ಆಗಿರಬೇಕು. ಸೊ ಇನ್ನೊಂದು ಗೊಂದಲ ಇದೆ ಸುಮಾರು ಜನಕ್ಕೆ, ಸರ್ NEP ಸಿಲೆಬಸ್ ಅವರಿಗೆ 1 ವರ್ಷದ BEd ಅಲ್ವಾ ಸರ್, ಅದನ್ನು ನಾವು ಮಾಡಿದ್ರೆ ಎಲಿಜಿಬಿಲಿಟಿ ಇದೆ ಅಂದರೆ ನೋಡಿ, NEP ಸಿಲೆಬಸ್ಸಲ್ಲಿ 4 ವರ್ಷ ಡಿಗ್ರಿ ನೀವು ಓದಿದರೆ ಆಗ NCTE ರೂಲ್ಸ್ ಪ್ರಕಾರ 1 ವರ್ಷದ ಏನು ನೀವು BEd ಅನ್ನು ನೀವು ಮಾಡ್ಕೊಂಡ್ರಿ ಅಂದರೆ ನಿಮಗೆ ಎಲಿಜಿಬಿಲಿಟಿ ಇರುತ್ತೆ. ಬಟ್ ಸಾಮಾನ್ಯವಾಗಿ ಕರ್ನಾಟಕದಲ್ಲಿ NEPಯನ್ನು ತೆಗೆದಿದ್ರಿಂದ, ಸ್ಟೇಟ್ ಎಜುಕೇಷನ್ ಪಾಲಿಸಿಯನ್ನು ಕಂಟಿನ್ಯೂ ಮಾಡಿದ್ರಿಂದ ತುಂಬ ಕಡಿಮೆ ಇದೆ. 2 ಬ್ಯಾಚ್ ಏನೋ ಔಟ್ಪುಟ್ ಆಗಿರೋವಂಥದ್ದು, 2-3 ಬ್ಯಾಚು. ಸೊ ಅವರು ಕೂಡ 4 ವರ್ಷದೇನು ಓದಿಲ್ಲ, 3 ವರ್ಷನೇ ಓದಿದ್ದಾರೆ. ಸೊ ಅಂಥ NCTE ರೂಲ್ಸ್ ಪ್ರಕಾರ ಮತ್ತೆ ಇಲ್ಲಿ ಕೂಡ ನೀವು BEd ಕಾಲೇಜಸ್ ಎಲ್ಲ ಕೇಳಿದ್ರೆ 1 ವರ್ಷದ BEd ಕೋರ್ಸ್ನ ಕೊಡೋದಿಲ್ಲ ಸಾಮಾನ್ಯವಾಗಿ. ಸೊ ಹಾಗಾಗಿ ನಿಮಗೆ ಅದು 1 ವರ್ಷದ BEd ಅಲ್ಲ, ಇಲ್ಲ 2 ವರ್ಷದ BEdನ್ನೇ ನೀವು ಮಾಡಿರಬೇಕಾಗುತ್ತೆ ಅಂತ. ಸೊ ಇದು GPSTRನ ಒಂದು ಗೊಂದಲಕ್ಕೆಲ್ಲ ಕ್ಲಾರಿಟಿ. ಈಗ ಇದರ ಸಿಲೆಬಸ್ನ ನೋಡ್ಬಿಡೋಣ. GPSTRಗೆ ನೋಡಿ 3 ಪೇಪರ್ನ ನೀವು ಬರೀಬೇಕು. 3 ಪೇಪರಲ್ಲಿ ಮೊದಲನೇ ಪೇಪರ್ ನೋಡಿ MCQ ಫಾರ್ಮ್ಯಾಟ್ ಇರುತ್ತೆ, 2ನೇ ಪೇಪರ್ MCQ ಪ್ಲಸ್ ಡಿಸ್ಕ್ರಿಪ್ಟಿವ್ ಇರುತ್ತೆ, 3ನೇ ಪೇಪರ್ ಡಿಸ್ಕ್ರಿಪ್ಟಿವ್ ಇರುತ್ತೆ. ಸೊ ಏನೇನಿರುತ್ತಪ್ಪ ಪೇಪರ್ 1, ಏನೇನು ಓದಬೇಕಪ್ಪ ಅನ್ನೋದನ್ನ ನೋಡ್ಕೊಳ್ಳಿ. ಕನ್ನಡ 25, ಇಂಗ್ಲೀಷ್ 25 ಕ್ವಶನ್ 25 ಮಾರ್ಕ್ಸ್, GK
ಮತ್ತು ಕರೆಂಟ್ ಅಫೇರ್ಸ್. ಇದು ನೋಡಿ ಸುಮಾರು ಜನಕ್ಕೆ ಇಲ್ಲಿ ಏನಾಗುತ್ತೆ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಯಾಕಂತಂದರೆ ನೀವೆಲ್ಲ ಈ ಕನ್ನಡ, ಇಂಗ್ಲೀಷು, ಸೈಕಾಲಜಿ, ನಿಮ್ಮ ಮೆಥಡು ಎಲ್ಲ ಓದಿರ್ತೀರ. GK ಕರೆಂಟ್ ಅಫೇರ್ಸ್ನ ನೀವು ಓದಿರಲ್ಲ. ಸೊ ಸುಮಾರು ಜನಕ್ಕೆ ಕಷ್ಟ ಆಗುತ್ತೆ. ಹಾಗೆ ಸೈಕಾಲಜಿ 50 ಅಂಕಗಿರುತ್ತೆ. ಜೊತೆಗೆ ವ್ಯಾಲ್ಯೂ ಎಜುಕೇಷನ್ ಆ್ಯಂಡ್ ಹೆಲ್ತ್ ಎಜುಕೇಷನ್ ಅಂತ ಅಂದರೆ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ 15 ಅಂಕಗಳಿಗೆ 15 ಮಾರ್ಕ್ಸಿಗಿರುತ್ತೆ. ಹಾಗೆ ನೋಡಿ ನಮ್ಮ ಕಂಪ್ಯೂಟ್ರು ಸಹ ಇದೆ. ಕಂಪ್ಯೂಟರ್ ಪ್ರಬೋಧತೆ 10 ಮಾರ್ಕಿಗಿರುತ್ತೆ. PSTR ಅಲ್ಲಿ 25 ಮಾರ್ಕಿಗೆ, GPSTR ಅಲ್ಲಿ 10 ಮಾರ್ಕಿಗಿರುತ್ತೆ. ಒಟ್ಟಾರೆ 150 ಕ್ವಶನ್ 150 ಮಾರ್ಕ್ಸಿಗೆ ಇರುತ್ತೆ. ಸೊ ಇದು ಪೇಪರ್ 1. ಇದು MCQ ಫಾರ್ಮ್ಯಾಟ್ನಲ್ಲಿರುತ್ತೆ. ಟಿಕ್ಕಿಂಗ್ ಇರುತ್ತೆ OMR ಶೀಟ್ನಲ್ಲಿ. ಸೊ ಇದು ಮೊದಲನೇ ಪತ್ರಿಕೆ ಆಗಿರುತ್ತೆ. ಎರಡನೇ ಪತ್ರಿಕೆ ನೋಡಿ, ಇದರಲ್ಲಿ ಸೈನ್ಸ್ ಸೋಷಲ್ ಓದಂಥ PM ಮೆಥಡ್ ಅವ್ರಿಗೆ ಬೇರೆ, CB ಮೆಥಡ್ ಅವ್ರಿಗೆ ಬೇರೆ, ಸೋಷಲ್ ಸೈನ್ಸ್ ಮೆಥಡ್ ಅವ್ರಿಗೆ ಬೇರೆ, ಲ್ಯಾಂಗ್ವೇಜ್ ಮೆಥಡ್ ಅವ್ರಿಗೆ ಬೇರೆ, ಈ ಥರ ಬೇರೆ ಬೇರೆ ಇರುತ್ತೆ. ಸೊ ಇಲ್ಲಿ ನೋಡಿ ಮೊದಲನೇದು MCQ ಇರುತ್ತೆ. OMR ಕೊಡ್ತಾರೆ 50 ಕ್ವಶನ್ 50 ಪ್ರಶ್ನೆ, 1 ಗಂಟೆ ಸಮಯ ಇರುತ್ತೆ OMR ಅಲ್ಲಿ ಟಿಕ್ಕಿಂಗ್ ಮಾಡಲಿಕ್ಕೆ. ನಂತರ ಅದು ನಿಮ್ಮ ಮೆಥಡ್ ಮೇಲೆ ಇರುತ್ತೆ. ನಂತರದಲ್ಲಿ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಂಥ ವಿವರಣಾತ್ಮಕ ಉತ್ತರ ಬರಿಬೇಕಾಗಿರುವಂಥ ಪ್ರಶ್ನೆಗಳಿರುತ್ತೆ. ಅದು 35 ಪ್ರಶ್ನೆ 100 ಅಂಕಗಳಿಗಿರುತ್ತೆ. ಸೊ ಅದು 2 ಅವರ್ ಸಮಯ ಕೊಡ್ತಾನೆ. ಒಟ್ಟಾರೆ 85 ಪ್ರಶ್ನೆ 150 ಅಂಕಗಳಿಗೆ ಏನಿರುತ್ತೆ ನಿಮಗೆ ಎರಡನೇ ಪತ್ರಿಕೆ ಇರುತ್ತೆ. ನೋಡಿ ಇನ್ನೊಂದ್ಸರಿ ಹೇಳ್ತೀನಿ, ಮೊದಲನೇ MCQ ಬರೋ ಪೇಪರು 150 ಮಾರ್ಕ್ಸಿಗಿರುತ್ತೆ. ಎರಡನೇದು ನೀವು ಡಿಸ್ಕ್ರಿಪ್ಟಿವ್ ಬರೆಯುವಂಥ ಪೇಪರು 150 ಮಾರ್ಕ್ಸಿಗಿರುತ್ತೆ. ಸೊ ಮತ್ತು ಇನ್ನೊಂದು ದೊಡ್ಡ ಇಂಪಾರ್ಟೆಂಟ್ ಇರುವಂಥ ವಿಷಯ ಇದೆ ನೋಡಿ, ಪತ್ರಿಕೆ 2ರಲ್ಲಿ 45% ಕನಿಷ್ಠ ಅಟ್ಲೀಸ್ಟ್ 45% ಆಫ್ ಮಾರ್ಕ್ಸನ್ನು ಗಳಿಸುವಂಥದ್ದು ಕಡ್ಡಾಯವಾಗಿರುತ್ತೆ. ಸೊ ಅದ್ರಲ್ಲಿ ನೋಡಿ ನೀವು ನೋಟ್ ಡೌನ್ ಮಾಡ್ಕೋಬೇಕಾಗಿರೋಂಥದ್ದು, ಇದು ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಆಗಿರೋದ್ರಿಂದ 45% ಆಫ್ ದ ಮಾರ್ಕ್ಸ್ 150ಗೆ 45% ಆಫ್ ದ ಮಾರ್ಕ್ಸನ್ನು ನೀವು ಅಟ್ಲೀಸ್ಟ್ ತೆಗಿಯೋಕ್ಕೆ ಟ್ರೈ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಇನ್ನು ಪತ್ರಿಕೆ 3 ಬಂದರೆ ಇದು ಗಣಿತ ವಿಜ್ಞಾನ, ಜೀವ ವಿಜ್ಞಾನ, ಸಮಾಜ ವಿಜ್ಞಾನ ಎಲ್ಲದಕ್ಕೂ ಬರುವಂಥ ಟೀಚರ್ಸಿಗೆ. ಸೊ ಭಾಷಾ ಸಾಮರ್ಥ್ಯ ಪರೀಕ್ಷೆ ಇದು ಲ್ಯಾಂಗ್ವೇಜ್ ಇರೋಂಥವ್ರಿಗೆ ಇರೋದಿಲ್ಲ. ಸೊ ಲ್ಯಾಂಗ್ವೇಜ್ ನೋಡಿ ವಿವರಣಾತ್ಮಕ ಇರುತ್ತೆ. ಆಯಾ ಬೋಧನಾ ಮಾಧ್ಯಮದ ಭಾಷಾ ಸಾಮರ್ಥ್ಯವನ್ನು ಚೆಕ್ ಮಾಡಲಿಕ್ಕೆ, ಅಂದರೆ ನೀವು ಇಂಗ್ಲೀಷ್ ಮೀಡಿಯಂ ಟೀಚರ ಕನ್ನಡ ಮೀಡಿಯಂ ಟೀಚರ್ ಅಂತ ಗುರ್ತಾಗೋದು ಈ ಒಂದು ಪೇಪರ್ನಿಂದ, ಆಯಿತಾ. ಸೊ ಇದರಲ್ಲಿ 45 ಪ್ರಶ್ನೆ ಇರುತ್ತೆ, 100 ಅಂಕಗಳಿಗಿರುತ್ತೆ, 2 ಗಂಟೆ ಸಮಯ ಇರುತ್ತೆ. ಇದರಲ್ಲಿ ಕನಿಷ್ಠ 50% ಅಂಕ ತೆಗೆಯೋದು ಕೂಡ ಕಡ್ಡಾಯವಾಗಿರುತ್ತೆ. ಸೊ ಸ್ನೇಹಿತರೆ, ಈಗ ಓವರಾಲ್ ಆಗಿ ಒಟ್ಟಿಗೆ GPSTR ಯಾಕೋ 3 ಪೇಪರ್ ಇದೆ ಸರ್, ಏನೇನೋ ಇದೆ, ಇನ್ನೊಂದ್ಸರಿ ಕರೆಕ್ಟಾಗಿ ಹೇಳಿ ಅಂದರೆ ಇದೊಂದು ಟೇಬಲ್ ಹಾಕ್ಬಿಟ್ಟಿದ್ದೀನಿ ನೋಡಿ. GK ಪೇಪರು 150 ಅಂಕ MCQ ಫಾರ್ಮ್ಯಾಟು. ಪೇಪರ್ 2 ಸ್ಪೆಸಿಫಿಕ್ ಸಬ್ಜೆಕ್ಟು ಇರುತ್ತೆ, ಪ್ಲಸ್ ಅದು ಸ್ಪೆಸಿಫಿಕ್ ಸಬ್ಜೆಕ್ಟು 50 ಕ್ವಶನ್ MCQ ಇರುತ್ತೆ, 100 ಕ್ವಶನ್ ಡಿಸ್ಕ್ರಿಪ್ಟಿವ್ ಇರುತ್ತೆ, 150 ಕ್ವಶನ್. ಇನ್ನು ಪೇಪರ್ 3 ಡಿಸ್ಕ್ರಿಪ್ಟಿವ್ ಇರುತ್ತೆ, 45 ಪ್ರಶ್ನೆ 100 ಅಂಕ ಇರುತ್ತೆ. ಒಟ್ಟಾರೆ ನೋಡಿ 150 150 300 ಪ್ಲಸ್ 100 400 ಅಂಕಗಳಿಗೆ GPSTR ನೇಮಕಾತಿಯನ್ನು ಮಾಡಲಾಗುತ್ತೆ ಅಂತ. ಸೊ GPSTR ಬಗ್ಗೆ ಕ್ಲಾರಿಟಿ ಸಿಗ್ತಾ ಸುಮಾರು ಜನ BEd ಮಾಡ್ಕೊಂಡಿದ್ದೀರಾ, ಸುಮಾರು ಜನ TET ಅರ್ಹತೆ ಪಡ್ಕೊಂಡಿದ್ದೀರಾ. ಈಗ ಬರುವಂಥ GPSTR ನೇಮಕಾತಿಗೆ ಸೊ ಏನೇನು ಬರೀಬೇಕು, ಏನೇನು ಓದಬೇಕು ಅಂತ ನಿಮಗೆ ಗೊತ್ತಾಗಿದೆ. ಲ್ಯಾಂಗ್ವೇಜನ್ನು ಸಹ ಓದಬೇಕು, ಸೈಕಾಲಜಿನೂ ಓದಬೇಕು, GKನೂ ಓದಬೇಕು, ಕಂಪ್ಯೂಟರು ಓದಬೇಕು, ಕರೆಂಟ್ ಅಫೇರ್ಸು ಓದಬೇಕು, ಪ್ಲಸ್ ನಿಮ್ಮ ಮೆಥಡನ್ನು ಕೂಡ ಓದಬೇಕು. ಈಗ ಹೈಸ್ಕೂಲ್ ಟೀಚರಿಗೆ ಬಂದ್ಬಿಡೋಣ. 2015ರಲ್ಲಿ ಕೊನೆ ನೇಮಕಾತಿ ಆಗಿರೋದು ಸ್ನೇಹಿತರೆ. ಈಗ ಅದು ಬಿಟ್ಟರೆ 11 ವರ್ಷದ ನಂತರ 2026ರ ನೇಮಕಾತಿಗೆ ಏನಾದರೂ ಬದಲಾವಣೆ ಬರ್ಬೋದು, ಅಂದರೆ ಹೊಸ ನೋಟಿಫಿಕೇಶನ್ ಆಗ್ತಾ ಏನಾದರೂ ಚೇಂಜಸ್ ಬರ್ಬೋದು. ಬಟ್ ನಾನು 2015ರ ಗೆಜೆಟ್ನ ಪ್ರಕಾರನೇ ನಿಮಗೆ ಹೋಗೋದಾದರೆ ಇದು ಅಸಿಸ್ಟೆಂಟ್ ಟೀಚರ್ ಗ್ರೇಡ್ 1 ಗ್ರೇಡ್ 2 ಅನ್ನೋ ಪೋಸ್ಟಿಗೆ ಮಾಡ್ತಾರೆ. ಯಾವುದೇ ರೀತಿ TET ಅಗತ್ಯ ಇಲ್ಲ ಸರ್. ಹೈಸ್ಕೂಲ್ ಟೀಚರ್ ಏನಪ್ಪ ಪ್ಯಾಟರ್ನ್ ಇದೆ ಅಂತಂದರೆ GK ಇದೆ 25 ಮಾರ್ಕ್ಸಿಗೆ, ಸೈಕಾಲಜಿ ಇದೆ, ಇಂಗ್ಲೀಷ್ ಇದೆ, ಕಂಪ್ಯೂಟರ್ ನಾಲೆಜ್ ಇದೆ, ಹಾಗೆ ಮೆಂಟಲ್ ಅಬಿಲಿಟಿ ಇದೆ. ಸೊ ಇವೆಲ್ಲ ಸೇರಿ 100 ಪ್ರಶ್ನೆ ಇರುತ್ತೆ ಪತ್ರಿಕೆ 1. ಪತ್ರಿಕೆ 2 ನೋಡಿ 100 ಮಾರ್ಕ್ಸ್ ಕನ್ನಡ, 100 ಮಾರ್ಕ್ಸ್ ನಿಮ್ಮ ಫಿಸಿಕ್ಸ್ ಆರ್ ಮ್ಯಾಥಮೆಟಿಕ್ಸ್ ಇರುತ್ತೆ. ಸೊ ಈ ರೀತಿ ನಿಮಗೆ ಅಥವಾ ನಿಮ್ಮ ಕೆಮಿಸ್ಟ್ರಿ ಆರ್ ಬಯಾಲಜಿ ಅಥವಾ ನಿಮ್ಮ ಸೋಷಲ್ ಅಥವಾ ಸೈನ್ಸ್, ದೈಹಿಕ ಶಿಕ್ಷಣವರಿಗೆ ಕೂಡ BPEd ಮಾಡಿದಂಥವ್ರಿಗೆ ಕೂಡ ಇಲ್ಲಿ ಅವಕಾಶ ಇದೆ. ಸೊ ಈ ರೀತಿ ಇರುತ್ತೆ ನೋಡಿ ಪೇಪರ್ 1 ಪೇಪರ್ 2 MCQ ಫಾರ್ಮ್ಯಾಟ್ ಇರುತ್ತೆ. ಬಟ್ ಇಲ್ಲಿ ನೀವು ಕಂಪ್ಯೂಟ್ರ್ ಕಲಿಬೇಕು, ಲ್ಯಾಂಗ್ವೇಜ್ ಕಲಿಬೇಕು, ಸೈಕಾಲಜಿ ಕಲಿಬೇಕು, ಪ್ಲಸ್ ನಿಮ್ಮ ಮೆಥಡನ್ನು ಕಲಿಬೇಕು, ಮೆಂಟಲ್ ಅಬಿಲಿಟಿಯನ್ನು ಕಲಿಬೇಕು. ಸೊ ಇದಿಷ್ಟು ನಿಮಗೆ HSTRನ ಪ್ಯಾಟ್ರನ್ ಆಗಿರುತ್ತೆ. ಈಗ HSTRಗೆ ಮೆರಿಟ್ ಕೂಡ ಇದೆ. HSTR ಅಥವಾ GPSTRಲ್ಲಿ 70% ಅಂಕ, ಅಂದರೆ GPSTR ಆವಾಗಲೇ ಹೇಳಿದ್ನಲ್ವಾ, PSTR 50% ತೊಗೊಳ್ತಿದ್ರು. ಇದರಲ್ಲಿ CETಗೆ ಸ್ವಲ್ಪ ವ್ಯಾಲ್ಯೂ ಇದೆ, 70% ಅಂಕ ತಗೋತಾರಂತೆ. ಡಿಗ್ರಿ ಮಾರ್ಕ್ಸು 20%, BEd ಮಾರ್ಕ್ಸು 10% ತೊಗೊಳ್ತಾರೆ. ನೀವೇನಾದರೂ ಸೆನ್ಸಸ್ನಲ್ಲಿ ಭಾಗವಹಿಸಿದರೆ 2 ಅಂಕವನ್ನು ಗ್ರೇಸ್ ಥರ ಕೊಡ್ತಾರೆ. ಸೊ BEd ಅಂಕಗಳು ಕೂಡ ಇಲ್ಲಿ ಇಂಪಾರ್ಟೆಂಟ್, ಹಾಗೆ ಡಿಗ್ರಿ ಅಂಕಗಳು ಕೂಡ ಇಂಪಾರ್ಟೆಂಟ್, ಪ್ಲಸ್ ನಿಮ್ಮ CET ಎಕ್ಸಾಮ್ ಕೂಡ ಇಂಪಾರ್ಟೆಂಟ್. ಎಲ್ಲ ಸೇರಿ ಮೆರಿಟನ್ನು ತಯಾರು ಮಾಡಲಾಗುತ್ತೆ. ಸೊ ಸ್ನೇಹಿತರೆ, ಇಷ್ಟಂಕ ಕರ್ನಾಟಕ ಸ್ಟೇಟ್ನಲ್ಲಿ ಬರುವಂಥ ಎಲ್ಲ ಶಿಕ್ಷಕರ ನೇಮಕಾತಿ ಎಕ್ಸಾಮ್ ಬಗ್ಗೆ ಹೇಳ್ತಾ ಇದ್ದೆ.
ಈಗ ಕೇಂದ್ರೀಯ ವಿದ್ಯಾಲಯ ಮತ್ತು ನವೋದಯ ವಿದ್ಯಾಸಂಸ್ಥೆಯ ಬಗ್ಗೆ ಕೇಳೋದಾದರೆ ಇಲ್ಲಿ PRT ಅಂತ ಇರುತ್ತೆ, ಪ್ರೈಮರಿ ಟೀಚರ್, TGT ಇರುತ್ತೆ, ಟ್ರೈನ್ ಗ್ರಾಜ್ಯುಯೇಟ್ ಟೀಚರ್, PGT ಇರುತ್ತೆ, ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್. ಇವರಿಗೆ 2 ಹಂತದಲ್ಲಿ ಎಕ್ಸಾಮ್ ಮಾಡ್ತಾರೆ, ಟೈರ್ 1 ಟೈರ್ 2 ಅಂತ. ಮೊದಲನೇ ಟೈರ್ನ ನೇಮಕಾತಿ ನೋಡಿ, ರೀಸನಿಂಗ್ ಇರುತ್ತೆ 20 ಕ್ವಶನ್ 60 ಅಂಕ, ನ್ಯೂಮರಿಕಲ್ ಅಬಿಲಿಟಿ ಇರುತ್ತೆ, ಇಲ್ಲಿ ಕ್ವಾಂಟ್ಸ್ ಅಂತ ಹೇಳ್ತೀವಲ್ಲ 20 ಕ್ವಶನ್ 60 ಅಂಕ, ಕಂಪ್ಯೂಟರ್ ಇಲ್ಲೂ ಕೂಡ ಇದೆ 20 ಕ್ವಶನ್ 60 ಅಂಕ, ಹಾಗೆ GK ಇರುತ್ತೆ, ಲ್ಯಾಂಗ್ವೇಜ್ 2 ಇರುತ್ತೆ. ಇದರಲ್ಲಿ ಇಂಡಿಯನ್ ಲ್ಯಾಂಗ್ವೇಜನ್ನು ನೀವು ಕನ್ನಡ ಬರೀತೀರ ಸಾಮಾನ್ಯವಾಗಿ. ಸೊ ಇದು ಟೈರ್ 1 ನೀವು ಪಾಸ್ ಆದ ತಕ್ಷಣ ನಿಮಗೆ ಟೈರ್ 2 ಅಂದರೆ ಡಿಸ್ಕ್ರಿಪ್ಟಿವ್ ಇರುತ್ತೆ, 60 ಕ್ವಶನ್ ಆಬ್ಜೆಕ್ಟಿವ್, 10 ಕ್ವಶನ್ ಡಿಸ್ಕ್ರಿಪ್ಟಿವ್. 60 ಕ್ವಶನಿಗೆ 60 ಕ್ವಶನ್ ಮಾರ್ಕ್ಸು, ಡಿಸ್ಕ್ರಿಪ್ಟಿವ್ ಮಾತ್ರ 1ಕ್ಕೆ 4 ಮಾರ್ಕ್ಸು, ಅಂದರೆ 40 ಮಾರ್ಕ್ಸು. ಒಟ್ಟಾರೆ 70 ಕ್ವಶನ್ 100 ಅಂಕ ನಿಮಗೆ ಕೇಂದ್ರೀಯ ವಿದ್ಯಾಲಯ ನವೋದಯ ವಿದ್ಯಾಲಯದಲ್ಲಿ ಇರುತ್ತೆ. ಸೊ ಇದಕ್ಕೆ ನೀವು ಸೆಂಟ್ರಲ್ TETಯನ್ನು ಪಾಸ್ ಮಾಡ್ಕೊಂಡು ಇಡಬೇಕಾಗತ್ತೆ. ಸೊ ಇಷ್ಟು ಹೇಳ್ತಾ, ಸೊ ಸ್ನೇಹಿತರೆ, ಇವೆಲ್ಲ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಅಚೀವರ್ ಸಂಸ್ಥೆಯಲ್ಲಿ ಇದೇ 19ನೇ ತಾರೀಕಿಂದ ಶಿಕ್ಷಕರ ನೇಮಕಾತಿ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲ ಮೆಥಡ್ ಅವರಿಗೆ ಪ್ರತ್ಯೇಕ ಇರುತ್ತೆ, ಹಾಗೆ ಎಲ್ಲ ಮೆಥಡ್ ಅವರಿಗೂ ಕೂಡ ಕ್ಲಾಸಸ್ ಇರುತ್ತೆ ಅಂತ ಹೇಳ್ತಾ, ಸ್ಟಡಿ ಮೆಟೀರಿಯಲ್, ಟೆಸ್ಟ್ ಸೀರೀಸ್, ಕಾನ್ಸೆಪ್ಟ್ ಟೆಸ್ಟ್, ಹಾಗೆ ಆನ್ಲೈನ್ ಎಕ್ಸಾಮ್ಸ್ ಎಲ್ಲವನ್ನು ಕೂಡ ನೀಡಲಾಗುತ್ತೆ. ಸೊ ನೀವು ಇಂಟ್ರೆಸ್ಟೆಡ್ ಇರೋವಂಥ ಸ್ಟೂಡೆಂಟ್ಸು ಒಮ್ಮೆ ಭೇಟಿ ನೀಡಿ ಸಂಕ್ರಾಂತಿ ಆಫರ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾ, ಸೊ ಒಂದೇ ವಿಡಿಯೋದಲ್ಲಿ ಎಲ್ಲ ಎಕ್ಸಾಮ್ ಪ್ಯಾಟರ್ನ್ನ ಹೇಳೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇನ್ನೂ ಏನಾದರೂ ಗೊಂದಲ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಮುಂದಿನ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳ್ತಾ, ಸ್ನೇಹಿತರೆ, ಅಡ್ಮಿಷನ್ಗೆ ಬೇಕಾಗಿದ್ದಲ್ಲಿ ರಾಘವೇಂದ್ರ ಮಠದ ರಸ್ತೆ, ತಿಲಕ್ ನಗರ್ ಮೊದಲನೇ ಕ್ರಾಸಲ್ಲಿ ಸತತ 11 ವರ್ಷದಿಂದ ಅತ್ಯುತ್ತಮ ಫಲಿತಾಂಶ ದಾಖಲಿಸ್ಕೊಂಡು ಬರ್ತಿರುವಂಥ ನಮ್ಮ ಸಂಸ್ಥೆಗೆ ನೀವು ಭೇಟಿ ನೀಡ್ಬೋದು, ಅಥವಾ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಸಂಪರ್ಕಿಸ್ಬೋದು ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.